ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಆಗುತ್ತಾ ಇಲ್ವಾ? ಡಿಕೆ ಶಿವಕುಮಾರ್ಗೆ ಒಲಿಯಲಿದೆಯಾ ಮುಖ್ಯಮಂತ್ರಿ ಪಟ್ಟ? ಸಿಎಂ ಕುರ್ಚಿ ಬಗ್ಗೆ ಕೋಡಿಹಳ್ಳಿ ಶ್ರೀಗಳು ಸ್ಫೋಟಕ ಭವಿಷ್ಯವನ್ನ ನುಡಿದಿದ್ದಾರೆ. ಹಾಲುಮತ ಸಮಾಜದಿಂದ ಅಧಿಕಾರವನ್ನ ಬಿಡಿಸೋದು ಕಷ್ಟ. ಹಾಲುಮತದವರಿಂದ ಅಧಿಕಾರ ಬಿಡಿಸೋದು ಅಷ್ಟು ಸುಲಭ ಅಲ್ಲ. ಅವರಾಗೆ ಬಿಟ್ಕೊಟ್ರೆ ಬದಲಾವಣೆ ಆಗ್ಬೋದು. ಸಿದ್ದರಾಮಯ್ಯ ಕಳೆದ ಬಾರಿ ಸಿಎಂ ಆಗಿದ್ದಾಗ ಹೇಗೆ ನಡೆದಿತ್ತು? ಬಿಡಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗಿತ್ತಾ? ಎಲ್ಲ ನಿಮ್ ಕಣ್ಣು ಮುಂದೆ. ರಾಜ್ಯ ರಾಜಕಾರಣದ ಬಗ್ಗೆ ಕೋಡಿಮಠದ ಶ್ರೀಗಳು ನುಡಿದಂತ ಭವಿಷ್ಯ ಇದು. ಈ ಪರಂಪರೆಯಲ್ಲಿ ರಾಜಕೀಯ ನಡೆದು ಬಂದ ಮಾರ್ಗ, ದಾರಿ, ಹಾದಿಗಳನ್ನು ಚಿಂತನೆ ಮಾಡಿದಾಗ ಎಲ್ಲ ರೀತಿಯಲ್ಲಿ ಯೋಚನೆ ಮಾಡಿ, ಭವಿಷ್ಯ ವಿಷಯದಲ್ಲಿ ಯೋಚನೆ ಮಾಡಿ, ಹಾಲುಮತ ಸಮಾಜದವರ ಹತ್ರ ಅಧಿಕಾರ ಇದೆ. ಈಗ ಅದನ್ನು ಬಿಡಿಸೋದು ಸುಲಭ ಅಲ್ಲ, ಸುಲಭ ಇಲ್ಲ ಬಿಡಿಸ್ಕೊಳ್ಳೋದು. ಅವ್ರ ಅಧಿಕಾರ ಬಿಡೋದು ಸುಲಭ ಇಲ್ಲ. ನನಗೆ ಯಾವುದೇ ವ್ಯಕ್ತಿಯ ರಾಜಕೀಯ ಭವಿಷ್ಯವನ್ನು ಹೇಳೋದೂ ಇಲ್ಲ, ಹೇಳಿವಿಲ್ಲ. ಯುಗಾದಿ ಭವಿಷ್ಯದಲ್ಲಿ ಅದನ್ನು ಹೇಳ್ತೀವಿ. ಸ್ವಾಮೀಜಿ, 2.5 ವರ್ಷ ಅಂತರ ಏನಾದರೂ ರಾಜಕಾರಣದೊಳಗೆ ಏನೋ ಬಿರುಗಾಳಿ ಹೇಳ್ತೋ, ಆ ಬಿರುಗಾಳಿ ಹಬ್ಬಿಸೋದಂತ ಅನಿಸುತ್ತೆ ಅಂತ ಗೊಂದಲ ಏನಾಗಲ್ಲ, ಸ್ವಾಭಾವಿಕ ಇರೋದೇ ಅಂತ ಹೇಳೋ ಸಮಸ್ಯೆ ಏನಾಗಲ್ಲ. ಅಲ್ಲ, ಶಿವಕುಮಾರ್ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇದೆ, ಆ ಥರ ಏನಿಲ್ಲ. ನಾನು ರಾಜಕೀಯನೇ ಮಾತಾಡ್ತಿಲ್ವಲ್ಲ, ಅಲ್ವೇ? ವ್ಯಕ್ತಿಗತವಾದ ರಾಜಕೀಯನೇ ನಾವು ಮಾತಾಡ್ತಿಲ್ಲ. ಅವ್ರ ಮಗಳ ಅಭಿಪ್ರಾಯ ಇದೆ, ನಮಗೆ ಭಾಳ ಬೇಕಾದಾರೆ ಅವರು. ಒಲಿಯಲಿದೆಯಾ ಮುಖ್ಯಮಂತ್ರಿ ಪಟ್ಟ? ಸಿಎಂ ಕುರ್ಚಿ ಬಗ್ಗೆ ಕೋಡಿಹಳ್ಳಿ ಶ್ರೀಗಳು ಸ್ಫೋಟಕ ಭವಿಷ್ಯವನ್ನ ನುಡಿದಿದ್ದಾರೆ. ಹಾಲುಮತ ಸಮಾಜದಿಂದ ಅಧಿಕಾರವನ್ನ ಬಿಡಿಸೋದು ಕಷ್ಟ. ಹಾಲುಮತದವರಿಂದ ಅಧಿಕಾರ ಬಿಡಿಸೋದು ಅಷ್ಟು ಸುಲಭ ಅಲ್ಲ. ಅವರಾಗೆ ಬಿಟ್ಕೊಟ್ರೆ ಬದಲಾವಣೆ ಆಗ್ಬೋದು. ಸಿದ್ದರಾಮಯ್ಯ ಕಳೆದ ಬಾರಿ ಸಿಎಂ ಆಗಿದ್ದಾಗ ಹೇಗೆ ನಡೆದಿತ್ತು? ಬಿಡಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗಿತ್ತಾ? ಎಲ್ಲ ನಿಮ್ ಕಣ್ಣು ಮುಂದೆ. ರಾಜ್ಯ ರಾಜಕಾರಣದ ಬಗ್ಗೆ ಕೋಡಿಮಠದ ಶ್ರೀಗಳು ನುಡಿದಂತ ಭವಿಷ್ಯ ಇದು. ಈ ಪರಂಪರೆಯಲ್ಲಿ ರಾಜಕೀಯ ನಡೆದು ಬಂದ ಮಾರ್ಗ, ದಾರಿ, ಹಾದಿಗಳನ್ನು ಚಿಂತನೆ ಮಾಡಿದಾಗ ಎಲ್ಲ ರೀತಿಯಲ್ಲಿ ಯೋಚನೆ ಮಾಡಿ, ಭವಿಷ್ಯ ವಿಷಯದಲ್ಲಿ ಯೋಚನೆ ಮಾಡಿ, ಹಾಲುಮತ ಸಮಾಜದವರ ಹತ್ರ ಅಧಿಕಾರ ಇದೆ. ಈಗ ಅದನ್ನು ಬಿಡಿಸೋದು ಸುಲಭ ಅಲ್ಲ, ಸುಲಭ ಇಲ್ಲ ಬಿಡಿಸ್ಕೊಳ್ಳೋದು. ಅವ್ರ ಅಧಿಕಾರ ಬಿಡೋದು ಸುಲಭ ಇಲ್ಲ. ನನಗೆ ಯಾವುದೇ ವ್ಯಕ್ತಿಯ ರಾಜಕೀಯ ಭವಿಷ್ಯವನ್ನು ಹೇಳೋದೂ ಇಲ್ಲ, ಹೇಳಿವಿಲ್ಲ. ಯುಗಾದಿ ಭವಿಷ್ಯದಲ್ಲಿ ಅದನ್ನು ಹೇಳ್ತೀವಿ. ಸ್ವಾಮೀಜಿ, 2.5 ವರ್ಷ ಅಂತರ ಏನಾದರೂ ರಾಜಕಾರಣದೊಳಗೆ ಏನೋ ಬಿರುಗಾಳಿ ಹೇಳ್ತೋ, ಆ ಬಿರುಗಾಳಿ ಹಬ್ಬಿಸೋದಂತ ಅನಿಸುತ್ತೆ ಅಂತ ಗೊಂದಲ ಏನಾಗಲ್ಲ, ಸ್ವಾಭಾವಿಕ ಇರೋದೇ ಅಂತ ಹೇಳೋ ಸಮಸ್ಯೆ ಏನಾಗಲ್ಲ. ಅಲ್ಲ, ಶಿವಕುಮಾರ್ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇದೆ, ಆ ಥರ ಏನಿಲ್ಲ. ನಾನು ರಾಜಕೀಯನೇ ಮಾತಾಡ್ತಿಲ್ವಲ್ಲ, ಅಲ್ವೇ? ವ್ಯಕ್ತಿಗತವಾದ ರಾಜಕೀಯನೇ ನಾವು ಮಾತಾಡ್ತಿಲ್ಲ. ಅವ್ರ ಮಗಳ ಅಭಿಪ್ರಾಯ ಇದೆ, ನಮಗೆ ಭಾಳ ಬೇಕಾದಾರೆ ಅವರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.